ಭೂಮಿಯನ್ನು ಅನ್ಯ ಕಾರಣಗಳಿಗೆ ಬಳಸ್ಕೊಳ್ಳೋಕ್ಕೆ ಮುಂದಾಗ್ತಾ ಇದೆ. ಓಕೆ, ಈಗ ಸಂಸದ ತೇಜಸ್ವಿ ಸೂರ್ಯ ಕೂಡ ಮಾತನಾಡಿದ್ದಾರೆ, ತದನಂತರ ಡಿ ಕೆ ಶಿವಕುಮಾರ್ ಅವರು ಕೂಡ ಮಾತನಾಡಿದ್ದಾರೆ ಅನ್ಸುತ್ತೆ. ನೋಡೋಣ ಅವ್ರ ಮಾತುಗಳನ್ನ ಕೇಳಿಸ್ಕೊಳ್ಳೋಣ. ಮಾಡ್ತಿದ್ರು ಕೂಡ ಸರ್ಕಾರ ದುರಹಂಕಾರದಿಂದ ನಾವು ಮಾಡೇ ಮಾಡ್ತೀವಿ, ಇದನ್ನ ಜನ ವಿರೋಧ ಆದ್ರೂ ಮಾಡೇ ಮಾಡ್ತೀವಿ ಅಂತ ಹೊರಟಿದೆ. ಇದರಲ್ಲಿ ಸರ್ಕಾರಕ್ಕೆ ಏನ್ ಇಂಟ್ರೆಸ್ಟ್ ಇದೆ ಅನ್ನುವಂಥದ್ದನ್ನ ಬಾಯಿ ಬಿಟ್ಟು ಹೇಳೋ ಅವಶ್ಯಕತೆ ಇಲ್ಲ. ಸಾವಿರಾರು ಕೋಟಿ ರೂಪಾಯಿ ಯೋಜನೆ 2028 ಎಲೆಕ್ಷನ್ನಿಗೆ ಬೇಕಾಗೋದಿಕ್ಕೆ ಫಂಡ್ ಕಲೆಕ್ಷನ್ ಮಾಡ್ಲಿಕ್ಕೆ ಹೊರಟಿರುವಂತ ಯೋಜನೆ. ಮೂರನೇದು, ಇದು ಭ್ರಷ್ಟಾಚಾರದ ಕೂಸಿದೆ. ಬೆಂಗಳೂರಿನಲ್ಲಿ ಇವತ್ತು ಜನಕ್ಕೆ ಉಸಿರಾಡೋದಕ್ಕೆ ಇರುವಂತ ಒಂದು ಸಣ್ಣ ಪುಟ್ಟ ಜಾಗ ಉಳಿದಿರೋದೇನೆ ಲಾಲ್ಬಾಗು, ಕಬ್ಬನ್ ಪಾರ್ಕು, ಇನ್ನೊಂದು 4-5 ಪಾರ್ಕ್. ಇವ್ರ ಯೋಗ್ಯತೆಗೆ ಹೊಸ ಪಾರ್ಕ್ ಮಾಡ್ಲಿಕ್ಕೆ, ಇನ್ನೊಂದು ಜಾಗ ಮಾಡ್ಲಿಕ್ಕೆ, ಒಂದು ಇರುವಂತ ಹಸಿರು ಜಾಗನ ಉಳಿಸ್ಲಿಕ್ಕೆ ಆಗ್ದಲೇ ಇದ್ರೆ, ಯಾರೋ ಪುಣ್ಯಾತ್ಮರುಗಳು ಹಿಂದೆ ಮಾಡಿರೋದನ್ನ ಹಾಳು ಮಾಡುವಂತದ್ದಂತೂ ಇವರು ಮಾಡ್ದಲೇ ಇದ್ರೆ ಸಾಕಾಗಿದೆ. ಯಲ್ಲಪ್ಪ ರೆಡ್ಡಿ ಅವರಿಗೆ ಮಾತನಾಡ್ತಾ ನಮಗೆ ಹೇಳೋದು, ಸರ್ಕಾರಕ್ಕೆ ಇದರಿಂದ ಎಷ್ಟು 1000 ಕೋಟಿ ರೂಪಾಯಿ ವಾಪಸ್ಸು ಲಂಚ ಸಿಗತ್ತೆ ನಿಮ್ಗೆ ಅಂತ ನೀವು ನಮಗೆ ನಂಬರ್ ಹೇಳ್ಬಿಡಿ. ನಾವೇನೆ ಬೆಂಗಳೂರು ಜನ ನಾವೇ ಎಲ್ಲ ಕೊಟ್ಬಿಡ್ತೀವಿ ನಿಮಗೆ. ಈ ಯೋಜನೆ ಕೈ ಬಿಟ್ಬಿಡಿ. ರಾಜ್ಯ ಸರ್ಕಾರ ರಿಯಲ್ ಎಸ್ಟೇಟ್ ಮಾಡಬೇಕು ಅನ್ನುವಂಥ ಏಕೈಕ ಉದ್ದೇಶದಿಂದ ಬೆಂಗಳೂರಿನ ಕರ್ನಾಟಕದ ಉದ್ಯಾನವನಗಳ ಮೇಲೆ ಕಣ್ಬಿಟ್ಟಿದೆ. 5% ಅಂತಂದ್ರೆ ಲಾಲ್ಬಾಗ್ನ 12ರಿಂದ 14 ಎಕರೆ ಬೆಂಗಳೂರಿನ ಗಾರ್ಡನ್ ಸಿಟಿ ಅಂತ ಕರೀತಾ ಇದ್ದೀವಿ. ಈ ಗಾರ್ಡನ್ ಸಿಟಿ ಬೆಂಗಳೂರಿನ ಗಾರ್ಡನ್ಗಳ ಮೇಲೆ, ಬೆಂಗಳೂರಿನ ಪಾರ್ಕ್ಗಳ ಮೇಲೆ ಸರ್ಕಾರ ಇವತ್ತು ಯುದ್ಧ ಸಾರಿದೆ. ಈ ಟನಲ್ ರೋಡ್ ನ ಮಾಡಬೇಕು ಅನ್ನುವಂಥ ಏಕೈಕ ಉದ್ದೇಶದಿಂದ ಈ ಕಾನೂನನ್ನ ಇವತ್ತು ಸರ್ಕಾರ ಯಾವುದೇ ಚರ್ಚೆ ಇಲ್ಲದಲೆ ಹೇಡಿಗಳಂತೆ ಸರ್ಕಾರ ಇದನ್ನ ಇವತ್ತು ಪಾಸ್ ಮಾಡಿದೆ. ಎರಡನೇದು, ಕಳೆದ 1 ವರ್ಷದಿಂದ ಪ್ರತಿ ಭಾನುವಾರ ಲಾಲ್ಬಾಗ್ನಲ್ಲಿ ಜನ ಈ ಟನಲ್ ರೋಡ್ ಬೇಡ. ಎಸ್ ಗಂಗಾ, ಯು ಆರ್ ಟ್ರೈಯಿಂಗ್ ಟು ಟೆಲ್ ಸಮಥಿಂಗ್. ಏನಿಲ್ಲ ಸರ್, ಮೊದಲು ಕೆರೆಗಳ ಊರು ಬೆಂಗಳೂರು ಅಂತ ಕರೀತಾ ಇದ್ವಿ, ಈಗ ಕೆರೆಗಳೇ ಇಲ್ಲ. ಇನ್ನ ಸಿಲಿಕಾನ್ ಸಿಟಿ ಏನು ಗಾರ್ಡನ್ ಸಿಟಿ ಅಂತೀವಿ, ಉದ್ಯಾನ ನಗರಿ ಅಂತಿದ್ವಿ, ಅವು ಗಾರ್ಡನ್ ಸಿಟಿ ಹೋಗ್ತಾ ಇದೆ. ಯಾಕಂತಂದ್ರೆ ಲಾಲ್ಬಾಗ್ ಹೋಗ್ತಾ ಇದೆ ಅನ್ನೋದಕ್ಕಿಂತ ಅದಕ್ಕೆ ಪ್ಲಾನ್ ಮಾಡ್ತಾ ಇದ್ದಾರೆ. ಅಭಿವೃದ್ಧಿಯಿಂದಾನೇ ತಾನೇ ಈಗ ಮಾಡಿದ್ದು, ಅಭಿವೃದ್ಧಿಯಿಂದಾನೇ ಕೆರೆಗಳನ್ನ ನಾವು ಕಳ್ಕೊಂಡಿದ್ದು. ಇವಾಗ ಬೆರಳೆಣಿಕೆ. ಎಸ್, ಯು ಆರ್ ರೈಟ್ ಗಂಗಾ, ಅಬ್ಸಲ್ಯೂಟ್ಲಿ ಯುವರ್ ಕನ್ಸರ್ನ್ ಇಸ್ ವೆರಿ ಟ್ರೂ. ನಾ ಎಂದ ಹೇಳ್ತಾರಲ್ಲ, ಅದು ಯಾವುದೋ ಹಾಡಿದೆ, ಎಲ್ಲ ಮಾಯ ನಾವು ನಾಳೆ ನಾವು ಮಾಯ ಅಂತ, ಹಾಗೆ ಎಲ್ಲ ಮಾಯ ಮಾಡ್ತಾ ಇದ್ದಾರೆ, ಗಾಯ ಮಾಡ್ತಾ ಇದ್ದಾರೆ ಬೆಂಗಳೂರಿಗೆ ಈ ಮೂಲಕ. ಓಕೆ, ಈಗ ಟಾರ್ಗೆಟ್ ಲಾಲ್ಬಾಗ್ ಯಾಕೆ ಅವಾಗ ಹೇಳ್ತಾ ಇದ್ದೆ, ಅದರ ಮುಂದುವರೆದ ಭಾಗವಾಗಿ ನೋಡೋಣ. ಸರ್ಕಾರದ ಪಾರ್ಕ್ಗಳ ಈ ಸಂರಕ್ಷಣೆ ತಿದ್ದುಪಡಿ ಮಸೂದೆ ಏನಿದೆ 2026ರಲ್ಲಿ ಇದೇ ಕಂಟಕ ಆಗ್ತಾ ಇದೆ. 5% ಭೂಮಿನ ಮೂಲ ಸೌಕರ್ಯಗಳಿಗೆ ಬಳಕೆ ಮಾಡುವ ಒಂದು ಯೋಜನೆ, ಇದು ಜನರಿಗೆ ಅನುಕೂಲವಾಗುವಂಥ ಯೋಜನೆಗಳಿಗಾಗಿ ಮೀಸಲಾಗಿರಬೇಕು ಅಲ್ವೇ? ಬೆಂಗಳೂರಿನ ಪಾರ್ಕ್ಗಳ ಎಕರೆಗಟ್ಟಲೆ ಜಾಗ ಪರಭಾರೆ ಮಾಡಿದರೆ ಹಿಂಗೆ ಕತೆ. ಲಾಲ್ಬಾಗು, ಕಬ್ಬನ್ ಪಾರ್ಕ್ನ 22 ಎಕರೆ ಜಾಗ ಮಾರಾಟಕ್ಕೆ ಇಟ್ಬಿಟ್ರೆ ಏನು ಮಾಡೋಕ್ಕೆ ಹೊರಟಿದ್ದೀರಾ? ನಿಮಗೆ ಪರಿಸರದ ಬಗ್ಗೆ, ಪ್ರಕೃತಿ ಬಗ್ಗೆ ಕಾಳಜಿ ಇದೆ ಅಂತ ಪೋಸ್ ಕೊಡ್ತೀರಾ? ಬೆಂಗಳೂರಿನಲ್ಲಿ ಹಸಿರು ಪ್ರದೇಶ ಕುಂಠಿತಗೊಳ್ಳುವ ಭೀತಿ ಕೂಡ ಎದುರಾಗಿದೆ ಈ ಒಂದು ಮಸೂದೆಯಿಂದ. ಶ್ವಾಸಕೋಶದಂತಿರುವ ಉದ್ಯಾನವನಗಳು ಅಳಿವಿನ ಅಂಚಿಗೆ ಬರ್ತಾ ಇದ್ದಾವೆ. ಭೂಮಾಫಿಯಾಗೆ ರೆಡ್ ಕಾರ್ಪೆಟ್ ಹಾಕ್ತಾ ಇರುವಂಥ ಆರೋಪ ದೊಡ್ಡದಾಗಿ ಕೇಳಿಬರ್ತಾ ಇದೆ. ಫಲವತ್ತಾದ ಭೂಮಿನೇ ಟಾರ್ಗೆಟ್ ಯಾಕೆ ಅನ್ನೋದು ಬಹುತೇಕರ ಪ್ರಶ್ನೆ ರೀ. ಇದು ಬಹಳ ವಿಪರ್ಯಾಸ. ಪಾರ್ಕ್ಗಳ ಜಾಗ ವಾಣಿಜ್ಯಕ್ಕೆ ಬಳಸೋದು ಸರಿನಾ? ಅಂದರೆ ಬರೀ ನಿಮಗೆ ಆರೋಗ್ಯವೇ ಭಾಗ್ಯ ಅಂತ ಬಾಯಿ ಮಾತಲ್ಲಿ ಹೇಳ್ತಿರಲ್ಲ, ಏನಕ್ರಿ ಪಾರ್ಕ್ಗಳಿದ್ದಾವೆ? ಹಸಿರೇ ಉಸಿರು ಅಂತ ಏನು ಭಾಷಣ ಬಿಗಿಯಕ್ಕೆ ಮಾತ್ರ ಇಟ್ಕೊಂಡಿದ್ದೀರಾ? ಹಾಗಾಗಿ ಇದು ಒಂದು ದೊಡ್ಡ ಏನು ಮುಂದಿನ ದಿನಗಳಲ್ಲಿ ಕಂಟಕ ಆಗೋದ್ರಲ್ಲಿ ಅನುಮಾನ ಇಲ್ಲ. ಪ್ರತ್ಯಸ್ತ್ರಗಳನ್ನು ಹೂಡಬಹುದು. ಹಸಿರನ್ನ ಮಾರಾಟ, ಬರೀ ನೀವು ಬ್ರ್ಯಾಂಡ್ ಬೆಂಗಳೂರು ಅನ್ನೋ ಹೆಸರಿನಲ್ಲಿ ಹಸಿರನ್ನೆಲ್ಲ ಕೊಟ್ಬಿಟ್ಟು ಅದು ಯಾವ ಪುರುಷಾರ್ಥಕ್ಕೆ ಏನು ಮಾಡ್ತಾ ಇದ್ದೀರಿ ಶಿವಸ್ವಾಮಿಗಳೇ, ಶಿವಕುಮಾರ ಸ್ವಾಮಿಗಳೇ? ಯಪ್ಪ, ಶಿವಕುಮಾರ ಸ್ವಾಮೀಜಿ ಅಂದರೆ ನಮಗೆ ತುಮಕೂರಿನ ಸಿದ್ಧಗಂಗಾ ಮಠದವ್ರು ನೆನಪಾಗ್ತಾರೆ. ಇರಲಿ, ಅವರು ಮಾತನಾಡ್ತಿದ್ದಾರೆ. ಶಿವಕುಮಾರ್, ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಸಾಹೇಬರು, ಕೇಳಿಸ್ಕೊಳ್ಳೋಣ ಅವ್ರ ಸಮರ್ಥನೆ ಏನು ಅಂತ. ಪ್ರೈವೇಟ್ ಜಾಗ ಆದರೆ 1:2 ಅವ್ರಿಗೆ ಹಣ ಕೊಡಬೇಕಾಗ್ತದೆ, ಇಲ್ಲ TDR ಕೊಡಬೇಕಾಗ್ತದೆ. ಇವೆಲ್ಲ ಇರೋದ್ರಿಂದ ಸೊ ಕಾನೂನು ಚೌಕಟ್ಟಿನಲ್ಲೇ ಕೆಲವು ಸಂದರ್ಭದಲ್ಲಿ ನಾವು
ಅವಕಾಶ ಮಾಡಿಕೊಡ್ತಾ ಇದ್ದೀವಿ. ನಾವು ಯಾರಿಗೂ ಬಳಕೆ ಮಾಡ್ಕೊಳ್ಳೋಕ್ಕೆ ಯಾವ ಅವಕಾಶನೂ ಇಲ್ಲ. ಯಾವುದು ಕೂಡ ನನಗೆ ನಾನು ಪಟ್ಟಿ ಕೊಡಲ್ಲ ಯಾವ ಸರ್ಕಾರದಲ್ಲಿ ಯಾವ ಜಾಗನ ಪಾರ್ಕ್ನ ಎಂತೆಂತಕ್ಕೆ ಉಪಯೋಗಿಸ್ಕೊಂಡಿದ್ದಾರೆ ಅಂತ. ಅವ್ರ ಪಾರ್ಟಿಗಳಿಗೆ ಅವ್ರ ಪಾರ್ಟಿ ಕಾರ್ಯಕರ್ತರಿಗೆ ಏನೇನು ನೀವು ಸದಾಶಿವನಗರದಲ್ಲಿ ಹೋಗಿ ನೋಡಿ, ಬೇರೆ ಎಲ್ಲೂ ಬೇಡ, ನನ್ನ ಮನೆಗೆ ಬನ್ನಿ, ಅಲ್ಲೇ 2 ನಿಮಿಷಕ್ಕೆ ಹೋಗಿ ಸದಾಶಿವನಗರದಲ್ಲಿ ಪಾರ್ಕ್ ಇತ್ತು, ಪಾರ್ಕ್ ಏನಾಗಿದೆ ಏನು ಮಾಡಿದ್ದಾರೆ ಅನ್ನೋದು ನೀವು ನೋಡಿ. ನಾವು ಆ ಕೆಲಸ ಮಾಡ್ತಾಯಿಲ್ಲ. ಯಾವುದೇ ಆಗಲಿ ಇವತ್ತು ಯಾವ ಬಿಲ್ಡಿಂಗು ಕಟ್ಟೋದಿಲ್ಲ, ಯಾವ ಅದಾನಿ ಸುದ್ದಿನೂ ಇಲ್ಲ. ಕೆಲವು ಸಂದರ್ಭದಲ್ಲಿ ಕೆಲವು ಪಾರ್ಕ್ ಈಗ ರೋಡ್ಗಳನ್ನು ಅಗಲ ಮಾಡಬೇಕಾದ್ರೆ ಸಾರ್ವಜನಿಕ ಕೆಲಸಕ್ಕಿರುವಂಥ ಸಂದರ್ಭದಲ್ಲಿ ನಾವು ಅದನ್ನು ಕಾನೂನು ಚೌಕಟ್ಟಿನಲ್ಲೇ ನಾವು ಮಾಡಬೇಕು ಅನ್ನೋ ದೃಷ್ಟಿಯಿಂದ ಕೆಲವು ಸಾರ್ವಜನಿಕರ ಅನುಕೂಲಕ್ಕೆ ಯಾವುದಾದ್ರು ಬಂತು ಅಂದರೆ ಒಂದು 5% ಉಪಯೋಗ ಮಾಡ್ಕೊಳ್ಳಿಕ್ಕೆ ಅವಕಾಶ ಆಗಬೇಕು ಅನ್ನೋ ದೃಷ್ಟಿಯಿಂದ ಇದು ಒಂದೇ ಕಡೆ ಅಲ್ಲ, ಬೇರೆ ಬೇರೆ ಕಡೆ ಎಲ್ಲ ಆದಷ್ಟು ಕೆಲವು ಕಡೆ ರೋಡ್ಗಳನ್ನ ವೈಡಿಂಗ್ ಮಾಡೋಂಥ ಒಂದು ಅನಿವಾರ್ಯತೆ ಕೂಡ ಇದೆ. ಬೇರೆ ಜಾಗಕ್ಕೆ ನಾವು ಪ್ರೈವೇಟ್ ಜಾಗ ಆದರೆ 1:2 ಅವ್ರಿಗೆ ಹಣ ಕೊಡಬೇಕಾಗ್ತದೆ, ಇಲ್ಲ TDR ಕೊಡಬೇಕಾಗ್ತದೆ. ಇವೆಲ್ಲ ಇರೋದ್ರಿಂದ ಕಾನೂನು ಚೌಕಟ್ಟಿನಲ್ಲೇ ಕೆಲವು ಸಂದರ್ಭದಲ್ಲಿ ನಾವು ಅವಕಾಶ ಮಾಡಿಕೊಡ್ತಾ ಇದ್ದೀವಿ. ನಾವು ಯಾರಿಗೂ ಬಳಕೆ ಮಾಡ್ಕೊಳ್ಳೋಕ್ಕೆ ಯಾವ ಅವಕಾಶನೂ ಇಲ್ಲ. ಯಾವುದು ಕೂಡ ನನಗೆ ನಾನು ಪಟ್ಟಿ ಕೊಡಲ್ಲ ಯಾವ ಸರ್ಕಾರದಲ್ಲಿ ಯಾವ ನಿಮ್ಮದೇ ಕಾನೂನು, ನಿಮ್ಮದೇ ಅನುಷ್ಠಾನ, ನಿಮ್ಮದೇ ಮಾತು. ಪ್ರಜೆಗಳಿಗೆ ಏನಾದರೂ ಬೆಲೆ ಇದೆಯೇನ್ರಿ? ಅವರ ಮಾತುಗಳಿಗೇನಾದರೂ ಗೌರವ ಇದೆಯಾ? ಏನೋ ಏನೋ ಮಾಡೋ ಹೊರಟಿದ್ರೆ ಏನೋ ಮಾಡ್ತೀರಾ ಮಾಡಿ.